Good morning, students. How are you all? So, we are discussing the chapter that is sorting materials into groups. So, in that, we are discussing the properties of materials. So, ನಾವು ಏನು ಡಿಸ್ಕಸ್ ಮಾಡತ್ತೀವಿ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ನೋಡ್ರಿ ಸಮಾಧಾನಲಿ ಹೇಳ್ಕೋತ ಹೋಗುನು. ಸೊ ನಿಮ್ಗೆ ಏನೂ ತಿಳಿಲಿಲ್ಲ ಅಂದ್ರೂ ನಮ್ಗೆ ಫೋನ್ ಹಚ್ಚಿ ಕೇಳ್ರಿ ಅಥವಾ ಮೆಸೇಜ್ ಮಾಡಿರಿ. ಓಕೆ. ಸೊ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್. ಸೊ ಮಾಡ್ಕೊತ ಹೋಗುನು, ಓದ್ಕೊಂತ ಹೋಗುನು, ಕ್ವಶನ್ ಚಾಪ್ಟರ್ ಕಂಪ್ಲೀಟ್ ಮಾಡ್ಕೊತ ಹೋಗುನು. ಓಕೆ. ಇಲ್ಲೇನದ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ಲಕ್ಷ ಕೊಟ್ಕೊಂಡ್ರಿ. ಸೊ ಈ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ದೇರ್ ಆರ್ 3 to 4 ಪ್ರಾಪರ್ಟೀಸ್ ವಿ ಹ್ಯಾವ್ ಟು ಸಿ. 3 ಇಂದ 4 ಪ್ರಾಪರ್ಟಿಗಳನ್ನು ನಾವು ನೋಡಬೇಕು. ನೋಡ್ರಿ, ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಂತ ಹೋಗ್ರಿ. ಐ ಥಿಂಕ್ ಐ ಆಮ್ ಯೂಸಿಂಗ್ ಕನ್ನಡ. ಐ ಹೋಪ್ ನೋ ಪ್ರಾಬ್ಲಮ್ ಫಾರ್ ಯು ಬಿಕಾಸ್ ಮೆನಿ ಆಫ್ ಸ್ಟೂಡೆಂಟ್ಸ್ ಆಫ್ 6th class told me to use Kannada. So first time you are coming to NCERT, so it is better that I should use little bit Kannada and English so that you can understand it very easily. So look here, the properties of materials, we are using it as appearance here. Okay, so appearance we are considering. Materials usually look different from each other. So materials ಏನಾಗ್ತಾವ್ರಿ, they usually look different from each other. Okay, see here, just a minute. Wood looks very different from iron. So wood is looking very different from iron. And what about okay, see, wood looks very different from iron. Wood ಏನು ಮಾಡ್ತದ, ಐರನ್ ಗಿಂತಲೂ ಡಿಫ್ರೆಂಟ್ ಅದ. That already we have seen. Iron appears different from copper or aluminum. ಐರನ್ ಏನು ಮಾಡ್ತದ, ಕಾಪರ್ ಅಥವಾ ಅಲ್ಯೂಮಿನಿಯಂ ಗಿಂತಲೂ ಡಿಫ್ರೆಂಟ್ ಇರ್ತದೆ. At the same time, there may be some similarities between iron, copper, aluminum that are not there in wood. Okay, those are not there in wood. Okay, so same time another, there may be some similarities. Okay, there may be some similarities between iron, copper and aluminum that are not there in wood. So wood ಒಳಗೆ ಇರದೇ ಇರುವಂಥ ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಅವೆಲ್ಲ ಸೇಮ್ ಪ್ರಾಪರ್ಟೀಸ್ ಇರ್ತಾವೆ. ಎಲ್ಲಿ ಹೇಳ್ರಿ, ಐರನ್, ಕಾಪರ್, ಅಲ್ಯೂಮಿನಿಯಂ, ದೇ ಹ್ಯಾವ್ ದ ಸೇಮ್ ಪ್ರಾಪರ್ಟೀಸ್. ವೆರಾಸ್ ವುಡ್ ಇಸ್ ನಾಟ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟಿ. ನೋಡ್ರಿ, ಐರನ್ಕ, ಕಾಪರ್ಕ, ಅಲ್ಯೂಮಿನಿಯಂ ನಿನ್ನೆ ಹೇಳಿದ್ದೆ ನಾನು. ಐರನ್, ಕಾಪರ್, ಅಲ್ಯೂಮಿನಿಯಂ, ದೇ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ದೇ ಆರ್ ಮೆಟಲ್ಸ್. ದೇ ಆರ್ ಹ್ಯಾವಿಂಗ್ ಹಾರ್ಡ್ ಸ್ಟ್ರಕ್ಚರ್. ದೇ ಹ್ಯಾವಿಂಗ್ ಶೈನಿ ಸರ್ಫೇಸಸ್. So these all are the properties of those metals. Okay, yes. See, ನಾನು ನಿಮಗೆ ಒಂದು ಚಾಪ್ಟರ್ ಕಳಿಸ್ನಂತ ಹೇಳಿದ್ದೆ. ಓಕೆ, ನಾನು ನಿಮ್ಗೆ ಒಂದು ಚಾಪ್ಟರ್ ಕಳಿಸ್ನಂತ ಹೇಳಿದ್ದೆ. ಸೊ ಅದನ್ನು ಕಳಿಸ್ತೀನಿ, ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದು ಪ್ರಾಪರ್ಟೀಸ್ ಆಫ್ ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅದ. ಇದನ್ನ ಕಳಿಸ್ಬಿಡ್ತೀನಿ ನಾನು ನಿಮಗೀಗ. ಐ ಥಿಂಕ್ ಆಕ್ಟಿವಿಟಿ 3, ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಲೆಸನ್. ಐ ವಿಲ್ ಸೆಂಡ್ ಇಟ್ ಲೇಟರ್. ಓಕೆ, collect small pieces of different materials: paper, cardboard, wood, copper, wire, aluminum sheet, chalk. Do any of these appear shiny? ಇವು ಯಾವ ಇದ್ರೊಳಗೆ ಶೈನಿ ಕಾಣಿಸ್ತಾವೇನು? ಓಕೆ, separate the shiny materials into a group. Shiny materials we have to separate and we have to make it into a group. Okay, so ನಾವು ಯಾವ್ಯಾವ ತಗೋಬೇಕು ನೋಡ್ರಿ. ಪೇಪರ್ ತಗೋಬೇಕು, ಕಾರ್ಡ್ಬೋರ್ಡ್ ತಗೋಬೇಕು, ವುಡ್ ತಗೋಬೇಕು, ಕಾಪರ್ ವೈರ್ ತಗೋಬೇಕು, ಅಲ್ಯೂಮಿನಿಯಂ ಶೀಟ್ ತಗೋಬೇಕು. ಓಕೆ, ಚಾಕ್ ತಗೋಬೇಕು. ಡು ಎನಿ ಆಫ್ ದೀಸ್ ಅಪಿಯರ್ ಶೈನಿ? ಇದ್ರೊಳಗೆ ಯಾವ್ದಾರ ಶೈನಿ ಕಾಣಿಸ್ತದ ಏನು? ಸಪರೇಟ್ ದ ಶೈನಿ ಮಟೀರಿಯಲ್ಸ್ ಇಂಟು ಅ ಗ್ರೂಪ್. ಶೈನಿ ಮಟೀರಿಯಲ್ಸ್ ಅನ್ನು ಸಪರೇಟ್ ಮಾಡಿ ಗ್ರೂಪಿಗೆ ಹಾಕಬೇಕು. ನಾವು ಅಬ್ಸರ್ವ್ ಆಸ್ ದ ಟೀಚರ್ ಕಟ್ಸ್ ಈಚ್ ಮಟೀರಿಯಲ್ ಇಂಟು 2 pieces ಅಂಡ್ ಲುಕ್ ಅಟ್ ದ ಫ್ರೆಶ್ಲಿ ಕಟ್ ಸರ್ಫೇಸ್. ನಾವು ಇದನ್ನ ಆಲ್ರೆಡಿ ನೋಡಿದ್ದೀವಿ, ಆದ್ರೂ ನಿಮ್ಗೆ ಇನ್ನೊಂದ್ಸಲ ಹೇಳಿಕತ್ತನ. ಸೊ ಕಟ್ ಮಾಡಿದ ಪೀಸ್ಗಳನ್ನ ನಾವು ನೋಡಿದಾಗ ಒಂದಿಷ್ಟ ಫ್ರೆಶ್ ಸರ್ಫೇಸಸ್ ಅನ್ನು ಕಟ್ ಮಾಡಿರ್ತೀವಿ. ವೆನ್ ವಿ ಸಿ ದಾಟ್, ಸೊ ಒಂದಿಷ್ಟು ಶೈನಿ ಸರ್ಫೇಸ್ ಬಂದಿರ್ತಾವ, ಒಂದಿಷ್ಟ ಬಂದಿರೋದಿಲ್ಲ. ಓಕೆ, ಸೊ ಒಂದಿಷ್ಟು ಶೈನಿ ಸರ್ಫೇಸ್ ಬಂದಿರ್ತಾವ, ಒಂದಿಷ್ಟ ಬಂದಿರುವುದಿಲ್ಲ. ಸೊ ಹಂಗಾದ್ರೆ ಏನು? ಓಕೆ, ಡು
Do you notice such a shine or lustre in other materials? Cut them any way as you can. Repeat this in the class with as many materials as possible and make a list of those with and without lustre. Instead of cutting, you can rub the surface of material with sandpaper to see if it has lustre. Okay, rubbing instead of cutting ಮಾಡೋದ್ರ ಬದಲು ಏನು ಮಾಡಬಹುದು, you can rub the surface of material with sandpaper. ಮಟೀರಿಯಲ್ ಸರ್ಫೇಸ್ ಅನ್ನ ಸ್ಯಾಂಡ್ ಪೇಪರ್ಲೆ ರಬ್ ಮಾಡಿದಾಗ ಅದಕ್ಕೆ ಲಸ್ಟ್ರೆ ಐತಿಲ್ಲೋ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬಹುದು. ಕಟ್ಟಿಂಗ್ ಪೀಸಸ್ ಆಫ್ ಮಟೀರಿಯಲ್ಸ್ ಟು ಸಿ ಇಫ್ ದೇ ಹ್ಯಾವ್ ಲಸ್ಟ್ರೆ. ನೋಡಿ ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ದೇ ಆರ್ ಕಟ್ಟಿಂಗ್ ದ ಪೀಸಸ್ ಆಫ್ ಮಟೀರಿಯಲ್ಸ್ ಟು ಸಿ ವೆದರ್ ದೇ ಹ್ಯಾವ್ ದ ಲಸ್ಟ್ರೆ ಆರ್ ನಾಟ್. ಮಟೀರಿಯಲ್ಸ್ ದಟ್ ಹ್ಯಾವ್ ಸಚ್ ಲಸ್ಟ್ರೆ ಆರ್ ಯೂಸುವಲಿ ಮೆಟಲ್ಸ್. ಮೆಟಲ್ಸ್ ಏನ್ ಮಾಡ್ತಾವ್ರಿ, ದೇ ಹ್ಯಾವ್ ದ ಸಚ್ ಕೈಂಡ್ ಆಫ್ ಲಸ್ಟ್ರೆ. ಐರನ್, ಕಾಪರ್, ಅಲ್ಯೂಮಿನಿಯಂ ಅಂಡ್ ಗೋಲ್ಡ್ ಆರ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್. ಲಸ್ಟ್ರೆ ಅಂದ್ರೆ ಏನ್ ಗೊತ್ತದಲ್ಲ, ಶೈನಿ ಸರ್ಫೇಸ್. ಓಕೆ ನೋಡ್ರಿ, ಸೊ ಸಪೋಸ್ ಇಫ್ ಐ ಟುಕ್ ದಿಸ್ ಪೆನ್ ವರ್ಕೌಟ್ ಆಗಿಲ್ಲ, ಐ ಥಿಂಕ್ ಐ ಹ್ಯಾವ್ ಟು ಟೇಕ್ ಮೆಟಲ್ ಸ್ಕೇಲ್. ಓಕೆ, ಸಿ ಫರ್ಗಟನ್ ದಟ್. ಸೊ ಅಟ್ ಲೀಸ್ಟ್ ಯು ಕ್ಯಾನ್ ಸಿ ಹಿಯರ್, ಪೆನ್ ಒಳಗೆ ಕಾಣಿಸ್ತದ, ಇದು ಸ್ಟೀಲ್ ಅದಲ್ಲ, ದಿಸ್ ಇಸ್ ಅ ಅಲಾಯ್ ಬಟ್ ಇಟ್ ಕಂಟೇನ್ಸ್ ದ ಸ್ಟ್ರಕ್ಚರ್ ಆಫ್ ಮೆಟಲ್ ಆಲ್ಸೋ. ಸೊ ಸ್ವಲ್ಪ ಶೈನಿ ಕಾಣಿಸ್ತದ ಇಲ್ಲಿ ನೋಡ್ರಿ, ಅದ ನೀವು ಒಂದು ಕಟ್ಟಿಗೆ ತಂದಿಟ್ರಿ ತಿಳ್ಕೊಳ್ಳಿ. ಓಕೆ, ದಿಸ್ ಈಸ್ ಮೇಡ್ ಆಫ್, ಇಲ್ಲೊಂದು ಪೆನ್ ಡ್ರೈವ್ ಅದ ನೋಡ್ರಿ, it is not made up of metal, plastic ada illi. Okay, this pen drive is having plastic material. So ನಿಮಗೆ ಶೈನಿ ಕಾಣಿಸ್ತದ ನೀವು ನೋಡ್ರಿ, ನಿಮ್ಮ ಮನಿ ಒಳಗ ಯಾವರೆ ಮಟೀರಿಯಲ್ಸ್ ಇದ್ರು ತಗೋರಿ, ಪೇಪರ್ ತಗೋರಿ, ಬುಕ್, ಅದು ಶೈನಿ ಕಾಣಿಸ್ತದನ ಇಲ್ಲ, ಬಿಕಾಸ್ ಇಟ್ ಇಸ್ ಅ ನಾನ್ ಮೆಟಲ್. ಬಟ್ ಮೆಟಲ್ ಇದ್ದದ್ದು ಏನು ಕಾಣಿಸ್ತದ, ಶೈನಿ ಕಾಣ್ತದ, ಸರ್ಫೇಸ್ ಏನಾಗ್ತದ, ಶೈನಿ ಕಾಣ್ತದ. ಬಿಕಾಸ್ ಆಫ್ ದ often lose their shine, appear dull because of the action of air and moisture on them. Because of the action of air and moisture on them, we therefore notice the lustre. So that is why what we do is we notice the lustre only on their freshly cut surface. Only on their freshly cut surface. When you visit an iron smith or a workshop, ನೀವು ಒಂದು ವರ್ಕ್ಶಾಪ್ ಗೆ ಹೋದಾಗ ಅಥವಾ ಐರನ್ ಸ್ಮಿತ್ ಶಾಪ್ ಗೆ ಹೋದಾಗ, look out for freshly cut surfaces of metal rods to see if they have lustre. We have to look out for the freshly cut surfaces of metal rods to see if they have lustre. ಅವಕ್ಕೆ lustre ಅದಾವೋ ಇಲ್ಲೋ ಅನ್ನೋದನ್ನ ನೀವು ನೋಡಬೇಕು. ಹಾರ್ಡ್ನೆಸ್, when you press different materials with your hands, some of them may be hard to compress while others can be easily compressed. When you press different materials with your hands, ಬಹಳಷ್ಟು ಮಟೀರಿಯಲ್ಸ್ ಅನ್ನ ನಮ್ಮ ಹ್ಯಾಂಡ್ಸ್ ನಾವು ಪ್ರೆಸ್ ಮಾಡಿದೀವಿ ಅಂದ್ರೆ, some of may be hard to compress while others can be easily compressed. ಒಂದಿಷ್ಟ ಕಂಪ್ರೆಸ್ ಮಾಡ್ಲಿಕ್ಕೆ ಹಾರ್ಡ್ ಇರ್ತಾವ, ಬಟ್ ಅದರ್ಸ್ ಅನ್ನು ಏನ್ ಮಾಡಬಹುದು, ಈಸಿಯಾಗಿ ಕಂಪ್ರೆಸ್ ಮಾಡಬಹುದು. ಓಕೆ, ಟೇಕ್ ಅ ಮೆಟಲ್ ಕೀ ಅಂಡ್ ಟ್ರೈ ಟು ಸ್ಕ್ರಾಚ್ ವಿತ್ ಇಟ್. ಒಂದು ಮೆಟಲ್ ಕೀ ತಗೋಬೇಕು ಅಂಡ್ ಯು ಹ್ಯಾವ್ ಟು ಟ್ರೈ ಟು ಸ್ಕ್ರಾಚ್ ವಿತ್ ಇಟ್. ಇಫ್ ದ ಸರ್ಫೇಸ್ ಆಫ್ ಅ ಪೀಸ್ ಆಫ್ ವುಡ್, ಅಲ್ಯೂಮಿನಿಯಂ, ಅ ಪೀಸ್ ಆಫ್ ಸ್ಟೋನ್, ಅ ನೇಲ್, ಕ್ಯಾಂಡಲ್, ಚಾಕ್, ಎನಿ ಅದರ್ ಮಟೀರಿಯಲ್ ಆರ್ ಆಬ್ಜೆಕ್ಟ್, ಯು ಕ್ಯಾನ್ ಈಸಿಲಿ ಸ್ಕ್ರಾಚ್ ಸಮ್ ಮಟೀರಿಯಲ್ಸ್. ನೀವು ಉಳಿದ ಮಟೀರಿಯಲ್ಸ್ ಅನ್ನ ಈಸಿಯಾಗಿ ಸ್ಕ್ರಾಚ್ ಮಾಡಬಹುದು. while some cannot be scratched so easily. ಒಂದಿಷ್ಟನ್ನ ಸ್ಕ್ರಾಚ್ ಮಾಡ್ಲಿಕ್ಕೆ ಆಗುದಿಲ್ಲ, they cannot be scratched so easily. Materials which can be compressed or scratched easily are called soft, while some other materials which are difficult to compress are called hard. ನೋಡ್ರಿ, ಒಂದಿಷ್ಟು ಮಟೀರಿಯಲ್ ನ ಈಸಿಯಾಗಿ ಸ್ಕ್ರಾಚ್ ಮಾಡಬಹುದು, we call them as soft. ಅವಕ್ಕೆ ನಾವು ಸಾಫ್ಟ್ ಅಂತ ಕರಿತೀವಿ. ಒಂದಿಷ್ಟು ಮಟೀರಿಯಲ್ ಅನ್ನ ಸ್ಕ್ರಾಚ್ ಮಾಡ್ಲಿಕ್ಕೆ ಆಗುದಿಲ್ಲ, we call it as hard. ಸೊ ಅವುಗಳನ್ನ ಹಾರ್ಡ್ ಅಂತೀವಿ. ನೋಡ್ರಿ, ಹಾರ್ಡ್ನೆಸ್ ಆಫ್ ದ ಮಟೀರಿಯಲ್ ನಿಮ್ಗೆ ಗೊತ್ತಾಗ್ತದ ಅನ್ಕೊಂಡನೆ. ಸೊ ಸಾಫ್ಟ್ ಮಟೀರಿಯಲ್, ಹಾರ್ಡ್ ಮಟೀರಿಯಲ್, ಒಂದು ಕಲ್ ತಗೋರಿ, ಕಲ್ ತಗೊಂಡ್ರೆ ಏನಾಗ್ತದೆ, ಒಗದಿದ್ರಿ ಮತ್ತೆ ಯಾರಿಗಾರೆ ಕಲ್ ತಗೊಂಡ್ರೆ ಅಂದ್ರೆ ಇಟ್ ಇಸ್ ಹಾರ್ಡ್. ಅದ ಸ್ಪಂಜ್ ತಗೋರಿ, ಸಾಫ್ಟ್ ಇರ್ತದೆ. ಎಸ್, ಹಾರ್ಡ್ನೆಸ್ ಅಂಡ್ ಸಾಫ್ಟ್ನೆಸ್. ನಾವು ಕ್ರಿಕೆಟ್ ಆಡುವ ಹೊತ್ನ್ಯಾಗ ನೋಡ್ತಿರ್ತೀರಿ, ಯಾವುದೋ ಒಂದು ಬಾಲ್ ತಗೊಂಡ್ರೆ ಎಷ್ಟು ಹಾರ್ಡ್ ಅದ ಅಂತಾರೆ. ಲೆದರ್ ಬಾಲ್ ಯು ಹ್ಯಾವ್ ಸೀನ್, ನೀವು ಅದನ್ನ ಕೈಯಾಗಿ ಹಿಡ್ಕೊಂಡ್ರೆ ಏನಾಗ್ತದೆ, ಇಟ್ ಇಸ್ ವೆರಿ ಹಾರ್ಡ್. ಅದೇನ್ರೆ ನಿಮ್ಮ ಕೈಗೆ ಅದು ಬಿಡಿತಂದ್ರೆ ಕೈಗೆ ಪೆಟ್ಟಾಗ್ತದೆ. ಅದೇ ನೀವು ನಾರ್ಮಲ್ ಲೆದರ್, ನಾರ್ಮಲ್ ಬಾಲ್ ತಗೊಂಡ್ರೆ ಜಸ್ಟ್ ಲೈಕ್ ಸ್ಟಂಪರ್ ಆರ್ ಟೆನಿಸ್ ಬಾಲ್, ರಬ್ಬರ್ ಬಾಲ್, ಸ್ಟಂಪರ್ ಆರ್ ಟೆನಿಸ್ ಬಾಲ್, ಇಟ್ ಇಸ್ ಸಾಫ್ಟ್. ಸಾಫ್ಟ್ ಅದ, ಬಟ್ ಲೆದರ್ ಬಾಲ್ ಇಸ್ ವೆರಿ ಮಚ್ ಹಾರ್ಡ್. ಹೌದಾ? ಈಗ ಪ್ಲಾಸ್ಟಿಕ್ ಬ್ಯಾಟ್ ಬರ್ತಾವ, ಸಾಫ್ಟ್ ಇರ್ತಾವ. ಅದ ದೊಡ್ಡ ಬ್ಯಾಟ್ ತಗೊಂಡ್ರೆ ಅಂದ್ರೆ ಕಟ್ಗಿ ಬ್ಯಾಟ, ದೇ ಆರ್ ಹಾರ್ಡ್. ಸೊ ಹಾರ್ಡ್ನೆಸ್ ಅಂಡ್ ಸಾಫ್ಟ್ನೆಸ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ this chapter. Okay, hardness and while some other materials are difficult to compress. So softness ಇದ್ದದನ್ನ ಈಸಿಯಾಗಿ ಕಂಪ್ರೆಸ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ,
The surface of a piece of wood, aluminum, a piece of stone, a nail, candle, chalk, any other material or object, you can easily scratch some materials while some cannot be scratched so easily. Okay, on metal key to try to scratch with it the surface of a piece of wood, aluminum, piece of stone, other material or object. On metal screen to ಎಲ್ಲಾದ್ರ ಮೇಲೆ ಸ್ಕ್ರಾಚ್ ಮಾಡ್ಕೋತ ಹೋಗ್ಬೇಕಪ್ಪ. ಎದ್ರ ಮ್ಯಾಗ ಈಸಿಯಾಗಿ ಸ್ಕ್ರಾಚ್ ಆಗ್ತದ those are soft materials. ಎದ್ರ ಮ್ಯಾಗ ಈಸಿಯಾಗಿ ಸ್ಕ್ರಾಚ್ ಆಗಂಗಿಲ್ಲ those are hard materials. ಸ್ಕ್ರಾಚ್ ಆಗ್ಲಿಲ್ಲ ಅಂದ್ರೆ those are hard materials. ಸ್ಕ್ರಾಚ್ ಆಯ್ತು ಅಂದ್ರೆ those are soft materials. Okay, yes. Then cotton or sponge is soft while iron is hard. ನಾ ಆಲ್ರೆಡಿ ಹೇಳಿನಿ ಕಾಟನ್ ಅಥವಾ ಸ್ಪಂಜ್ ತಗೊಂಡ್ರಿ ಅಂದ್ರೆ ಸಾಫ್ಟ್ ಇರ್ತದೆ. ಕಾಟನ್ ಹತ್ತಿ ತಗೊಂಡ್ರಿ ಅಂದ್ರೆ ಅದು ಸಾಫ್ಟ್ ಇರ್ತದೆ. ಸೊ ಕಿವಿ ಒಳಗೆ ಕಾಟನ್ ಇಟ್ಕೋತಾರೆ, ಕಾಟನ್ ಇದ್ರಲ್ಲೇ ಇದನ್ನ ಮಾಡ್ಕೋತಾರೆ, ಕ್ಲೀನ್ ಮಾಡ್ಕೋತಾರೆ. ಸೊ ಯೂಶುವಲ್ ನಾವು ಏನ್ ಮಾಡ್ತೀವಿ, ಕಿವಿ ಒಳಗೆ ಕಡ್ಡಿ ಹಾಕೋತೀವಿ ಆರ್ ವಿ ಯೂಸ್ ಪಿನ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಆಕ್ಚುಲಿ ದೇ ಆರ್ ಹಾರ್ಡ್, ಇಟ್ ಇಸ್ ಡಿಫಿಕಲ್ಟ್, ಇಟ್ ಇಸ್ ನಾಟ್ ಗುಡ್. ಬಟ್ ಇಫ್ ಯು ಯೂಸ್ ಕಾಟನ್ ದಟ್ ಇಸ್ ಗುಡ್ ಬಿಕಾಸ್ ಇಟ್ ಇಸ್ ವೆರಿ ಮಚ್ ಸಾಫ್ಟ್. ಸಾಫ್ಟ್ ಯಾವ್ಯಾವು ಕಾಟನ್ ಹಿಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ವೆರಿ ಸಾಫ್ಟ್ ಅದ ಅಂತ. ಸ್ಪಂಜ್ ಇಸ್ ವೆರಿ ಮಚ್ ಸಾಫ್ಟ್. Whereas if you take iron, hard, copper, hard. So you have to consider all these things. See, in appearance, materials can have different properties like luster, hardness, be rough or smooth. Can you think of the properties that describe the appearance of a material? So appearance ಒಳಗೆ ಯಾವ್ಯಾವ ಬರ್ತಾವ್ರಿ ಹಂಗಾರ? ಹಾರ್ಡ್ನೆಸ್ ಬರ್ತದ, ಲಸ್ಟ್ರೆ ಬರ್ತದ, ರಫ್ ಆರ್ ಸ್ಮೂತ್ ಬರ್ತದ. ಮೆಟಲ್ ಲಸ್ಟ್ರೆ ಹೊಂದೈತೋ ಇಲ್ಲೋ ಚೆಕ್ ಮಾಡಬಹುದು. ಲಸ್ಟ್ರೆ ಅಂದ್ರೆ ಏನ್ ಹೇಳ್ರಿ, ವರ್ಡ್ ಮೀನಿಂಗ್ ನೆನಪಿಟ್ಕೋರಿ. ಲಸ್ಟ್ರೆ ಕೀವರ್ಡ್ಸ್ ಒಳಗೆ ಇರಬಹುದು. ಇದು ಲಸ್ಟ್ರೆ ಮೀನ್ಸ್ ಶೈನಿ ಸರ್ಫೇಸಸ್. ಶೈನಿ ಸರ್ಫೇಸ್, ಅದ್ರ ಸರ್ಫೇಸ್ ಏನಿರಬೇಕು, ಶೈನಿಂಗ್ ಆಗಿರ್ಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಆಸ್ ಲಸ್ಟ್ರೆ. ಲಸ್ಟ್ರೆ ಅಂದ್ರೆ ಶೈನಿ ಸರ್ಫೇಸಸ್. ಸೊ ಲಸ್ಟ್ರೆ ಮೀನ್ಸ್ ವಾಟ್ ರೀ, ಶೈನಿ ಸರ್ಫೇಸಸ್. ಓಕೆ. ಹಾರ್ಡ್ನೆಸ್ ಇರಬಹುದು. ಲಸ್ಟ್ರೆ ಅಂದ್ರೆ ಶೈನಿ ಸರ್ಫೇಸಸ್ ಇರ್ಬೋದು. ಹಾರ್ಡ್ನೆಸ್ ಇರ್ಬೋದು. ಹಾರ್ಡ್ನೆಸ್ ಅಂದ್ರೆ ಮಟೀರಿಯಲ್ ಹಾರ್ಡ್ ಆಯ್ತು, ಸಾಫ್ಟ್ ಆಯ್ತು. ನೆಕ್ಸ್ಟ್ ರಫ್ ಆರ್ ಸ್ಮೂತ್. ಇದು ಎದಕ್ಕೆ ಚೆಕ್ ಮಾಡತ್ತೀವಿ ನಾವು? ಪ್ರಾಪರ್ಟೀಸ್ ಆಫ್ ಅಪಿಯರೆನ್ಸ್. ಹೆಂಗ್ ಕಾಣಿಸ್ತಾವು ಮಟೀರಿಯಲ್ಸ್, ಹೆಂಗ್ ಕಾಣಿಸ್ತಾವು. ಅಪಿಯರೆನ್ಸ್ ಅಂದ್ರೆ ಕಾಣಿಸೋದು. ಸೊ ಕಾಣಿಸೋದ್ರ ಮೇಲೆ ಇವೆಲ್ಲ ಇರ್ತಾವು. ಓಕೆ. ಸೊ ನೆಕ್ಸ್ಟ್ ಈಸ್ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್. ಸೊ ನೋಡ್ರಿ, ನಿಮ್ ಫಸ್ಟ್ ಟರ್ಮಿಗಂತೂ ಇವು 6 ಚಾಪ್ಟರ್, 6 ಇಡ್ಬೋದು ಅಥವಾ 5 ಇರ್ಬೋದು. ಸೊ ನೀವು 5 ಅಂತೂ ಓದ್ಕೊಳಕ್ ಚಾಲು ಮಾಡ್ರಿ. ಸಾರ್ಟಿಂಗ್ ಮಟೀರಿಯಲ್ಸ್ ಬಿಟ್ಟು ಉಳಿದ 5 ಚಾಪ್ಟರ್ ಓದ್ಲಿಕ್ಕೆ ಚಾಲು ಮಾಡ್ರಿ. ಯು ಸ್ಟಾರ್ಟ್ ರೀಡಿಂಗ್. ಓಕೆ. ಸೊ ಐ ವಿಲ್ ಕೀಪ್ ಆಲ್ ದ 6 ಚಾಪ್ಟರ್ಸ್ ಆರ್ ಐ ಮೇ ಕೀಪ್ 5 ಚಾಪ್ಟರ್ಸ್. 5 or 6 ಚಾಪ್ಟರ್ಸ್ ಐ ವಿಲ್ ಕೀಪ್. ಓಕೆ. ಸೊ ನೀವು ಓದ್ಲಿಕ್ಕಂತೂ ಚಾಲು ಮಾಡ್ರಿ. ಕ್ಯಾನ್ ಯು ಥಿಂಕ್ ಆಫ್ ಅದರ್ ಪ್ರಾಪರ್ಟೀಸ್ ದಟ್ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಅ ಮಟೀರಿಯಲ್? ಇನ್ನು ಉಳಿದಂತ ಯಾವುದೇ ಪ್ರಾಪರ್ಟಿಗಳನ್ನ ನಾವು ಡಿಸ್ಕಸ್ ಮಾಡಬಹುದನ್ನ ಅಪಿಯರೆನ್ಸ್ ಆಫ್ ಮೆಟೀರಿಯಲ್ ಚೆಕ್ ಮಾಡಲಿಕ್ಕೆ. ನೆಕ್ಸ್ಟ್ ನೋಡ್ರಿ, ಆಕ್ಟಿವಿಟಿ 4. ಈಗ ನೀವು NCERT ಬುಕ್ಗಳು ಬರೀ ಆಕ್ಟಿವಿಟಿ ಇರ್ತಾವ. ಇರ್ಲಿ, ಏನ್ ಮಾಡಕ್ ಬರೋದಿಲ್ಲ. ಸೊ ಲಾಸ್ಟ್ ಟೈಮ್ NCERT ಎಕ್ಸ್ಪ್ಲೋರರ್ ಇತ್ತು, ದಟ್ ಅದರೊಳಗೆ ನಾರ್ಮಲ್ ಕಾನ್ಸೆಪ್ಟ್ಸ್ ಇರ್ತಿದ್ದು. ದೇ ಹ್ಯಾವ್ ಚೂಸನ್ ದಿಸ್ ಟೈಮ್ NCERT ಟೆಕ್ಸ್ಟ್ ಬುಕ್ಸ್. ಸೊ ದೇರ್ ವಿಲ್ ಬಿ ಮಚ್ ಮೋರ್ ಆಕ್ಟಿವಿಟೀಸ್ ಇನ್ ದಿಸ್. ಓಕೆ, ವಿಲ್ ಸಿ ಆಕ್ಟಿವಿಟಿ. Collect samples of some solid substances such as sugar, salt, chalk powder and sand and sawdust. Some solid substances ತಗೋಬೇಕ್ರಿ. ಸಾಲಿಡ್ ಸಬ್ಸ್ಟೆನ್ಸ್ ಅಂದ್ರೆ ಗೊತ್ತದ ನಿಮ್ಗೆ. ಶುಗರ್ ತಗೋರಿ, ಸಾಲ್ಟ್ ತಗೋರಿ, ಚಾಕ್ ಪೌಡರ್ ತಗೋರಿ, ಸ್ಯಾಂಡ್ ತಗೋರಿ ಅಂಡ್ ಸಾಡಸ್ಟ್ ತಗೋರಿ. ಓಕೆ. ಶುಗರ್ ತಗೋಬಹುದು, ಸಾಲ್ಟ್ ತಗೋಬಹುದು, ಚಾಕ್ ಪೌಡರ್ ತಗೋಬಹುದು, ಸ್ಯಾಂಡ್ ತಗೋಬಹುದು, ಮತ್ತು ಸಾಡಸ್ಟ್ ಅನ್ನು ಕೂಡ ತಗೋಬಹುದು. ಟೇಕ್ 5 ಗ್ಲಾಸಸ್ ಆರ್ ಬೀಕರ್ಸ್. ಒಂದ್ ಕಡೆ ಏನ್ ತಗೋಬೇಕು, ಬೀಕರ್ ತಗೋಬೇಕು. ಒಂದ್ ಕಡೆ ಶುಗರ್, ಸಾಲ್ಟ್, ಚಾಕ್ ಪೌಡರ್, ಸ್ಯಾಂಡ್, ಸಾಡಸ್ಟ್, ಇವನ್ನ 5 ಒಂದ್ ಕಡೆ ತಗೋಬೇಕು. 5 ಬೀಕರ್ ಒಂದ್ ಕಡೆ ತಗೋಬೇಕು. ಫಿಲ್ ಈಚ್ ಒನ್ ಆಫ್ ದೆಮ್ ಅಬೌಟ್ 2/3 ವಿತ್ ವಾಟರ್. ಇವನ್ನೆಲ್ಲಾನು ಅದ್ರೊಳಗೆ ಹಾಕ್ಬೇಕು. ಅಂದ್ರೆ 5 ಬೀಕರ್ ಅನ್ನ 2/3 ವಾಟರ್ ಹಾಕ್ಬೇಕು. 5 ಬೀಕರಿಗೆ 2/3 ವಾಟರ್ ಹಾಕ್ಬೇಕು. ಆಡ್ ಅ ಸ್ಮಾಲ್ ಅಮೌಂಟ್ ಆಫ್ ಶುಗರ್ ಟು ದ ಫಸ್ಟ್ ಗ್ಲಾಸ್. ಫಸ್ಟ್ ಗ್ಲಾಸಿಗೆ ಏನ್ ಮಾಡ್ಬೇಕು, ಶುಗರ್ ಹಾಕ್ರಿ. Salt to the second and similarly add small amounts of other substances into the other glasses. ನೋಡ್ರಿ, ಮೊದಲಿದಕ್ಕೆ ಶುಗರ್ ಹಾಕ್ರಿ, ಆಮೇಲೆ ಸಾಲ್ಟ್ ಹಾಕ್ರಿ, ಆಮೇಲೆ ಚಾಕ್ ಪೌಡರ್ ಹಾಕ್ರಿ, ಆಮೇಲೆ ಸ್ಯಾಂಡ್ ಹಾಕ್ರಿ. ಸ್ಯಾಂಡ್ ಅಂದ್ರೆ ಉಸಕ್, ಆಮೇಲೆ ಸಾಡಸ್ಟ್ ಹಾಕ್ರಿ. ಸಾಡಸ್ಟ್ ಅಂದ್ರೆ ಧೂಳಿನ ಕಣಗಳಿರ್ತಾವೆ. ಸೊ ಅದನ್ನ ತಗೊಂಡ್ ಹಾಕ್ರಿ. ಸೊ 5 ಬೀಕರ್ ಅದಾವು. 5 ಬೀಕರ್ ಅರ್ಧಕ್ಕಿಂತ ಹೆಚ್ಚು ನೀರು ತುಂಬಬೇಕು, 2/3 ಆಫ್ ವಾಟರ್ ತುಂಬಬೇಕು. ಸೊ 1ನೇದಕ್ಕೆ ಶುಗರ್ ಹಾಕ್ರಿ, 2ನೇದಕ್ಕೆ ಸಾಲ್ಟ್ ಹಾಕ್ರಿ, ಚಾಕ್ ಪೌಡರ್ ಹಾಕ್ರಿ, ಸಾಡಸ್ಟ್ ಹಾಕ್ರಿ, ಸ್ಯಾಂಡ್ ಹಾಕ್ರಿ. 5 ಹಾಕಿ ಇಡ್ರಿ. ಏನಾಗ್ತದೆ ನೋಡ್ರಿ,
ಸ್ಟಿರ್ ದ ಕಂಟೆಂಟ್ಸ್ ಆಫ್ ಈಚ್ ಆಫ್ ದೆಮ್ ವಿತ್ ಸ್ಪೂನ್. ಎಲ್ಲಾನು ಏನ್ ಮಾಡ್ರಿ ಸ್ಪೂನ್ಲಿ ಅಡಿಗಾಡ್ಸ್ಲಕತ್ರಿ. ನಿಮ್ಗೆ ಗೊತ್ತಿರ್ತದೆ ಆಲ್ರೆಡಿ. ಯು ಸ್ಟಿರ್ ದ ಆಲ್ ದ ಕಂಟೆಂಟ್ಸ್, ವೇಟ್ ಫಾರ್ ಫ್ಯೂ ಮಿನಿಟ್ಸ್, ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ದ ಸಬ್ಸ್ಟೆನ್ಸ್ ಆಡೆಡ್ ಟು ವಾಟರ್. ನೋಟ್ ಯುವರ್ ಅಬ್ಸರ್ವೇಷನ್ ಆಸ್ ಶೋನ್ ಇನ್ ಟೇಬಲ್ 3. ಸೊ ಎಲ್ಲಾನು ಸ್ಟಿರ್ ಮಾಡಿದಾಗ ಒಂದಿಷ್ಟು ಕರಗ್ತಾವ, ಒಂದಿಷ್ಟು ಕರಗಂಗಿಲ್ಲ. ಸೊ ಯಾವ ಕರಗ್ತಾವು ಯಾವ ಕರಗಂಗಿಲ್ಲ ಅನ್ನೋ ಚೆಕ್ ಮಾಡ್ಬೇಕು ನಾವು. ಸಾಲ್ಟ್ ಡಿಸಪಿಯರ್ಸ್ ಕಂಪ್ಲೀಟ್ಲಿ ಇನ್ ವಾಟರ್. ಸಾಲ್ಟ್ ಪೂರ್ತಿ ಕರಗಿ ಬೀಳ್ತದೆ. ಅಫ್ಕೋರ್ಸ್ ಶುಗರು ಕರಗ್ತದ, ಬಟ್ ಸ್ಯಾಂಡ್ ಕರಗ್ತದನ ಇಲ್ಲ, ಉಸುಕ್ ಕಾಣಿಸ್ತದ. ಸಿ ಏನ್ ಮಾಡ್ತೀವಿ, ಶುಗರ್ ನೀವು ಸ್ಟಿರ್ ಮಾಡಿದ್ರಿ ವಿತ್ ಸ್ಪೂನ್ ಅನ್ನ, ಒಂದಿಷ್ಟು ಟೈಮ್ ಆದ್ಮೇಲೆ ಶುಗರ್ ಅಷ್ಟು ಏನಾಗಿಬಿಡ್ತದ, ವಾಟರ್ ಕೂಡ ಮಿಕ್ಸ್ ಆಗಿ ಇಟ್ ವಿಲ್ ಬಿಕಮ್ ಹೋಮೋ ಸೊಲ್ಯೂಷನ್. ಹೌದಾ, ನಾರ್ಮಲ್ ಸೊಲ್ಯೂಷನ್ ಆಗಿಬಿಡ್ತದ. ಉಪ್ಪನ್ನು ನೀವು ಕರಗಿಸಿದ್ರಿ, ಸ್ಟಿರ್ ಮಾಡಿದ್ರಿ ಅಂದ್ರೆ ಉಪ್ಪು ಕೂಡ ಏನಾಗ್ತದೆ, ನಾರ್ಮಲ್ ಆಗಿಬಿಡ್ತದೆ. ಶುಗರ್ ಆತು, ಸಾಲ್ಟ್ ಆತು, ಬಟ್ ಚಾಕ್ ಪೌಡರ್ ಆಗ್ತದ ಚೆಕ್ ಮಾಡ್ಬೇಕು ನೀವು. ಚಾಕ್ ಪೌಡರ್ ಆಗಂಗಿಲ್ಲ, ಸ್ಯಾಂಡ್ ಆಗಂಗಿಲ್ಲ. ಸಾಡಸ್ಟ್ ಆಗ್ಬೋದು ಬಟ್ ಸ್ಯಾಂಡ್ ಆಗಲ್ಲ. ಉಸುಕ ಪೂರ್ತಿ ಕರಗುದಿಲ್ಲ ನೀರೊಳಗೆ, ಒಂದು ಸಣ್ಣ ಪ್ರಮಾಣದಾಗ ಇದ್ದೇ ಇರ್ತದೆ, ಅದ್ರ ಅಪಿಯರೆನ್ಸ್ ಕಾಣಿಸೇ ಕಾಣ್ತದೆ. ಸೊ ಯು ವಿಲ್ ನೋಟ್ ದಟ್ ಸಮ್ ಸಬ್ಸ್ಟೆನ್ಸಸ್ ಹ್ಯಾವ್ ಕಂಪ್ಲೀಟ್ಲಿ ಡಿಸಪಿಯರ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಒಂದಿಷ್ಟು ಸಬ್ಸ್ಟೆನ್ಸಸ್ ಲೈಕ್ ಸಾಲ್ಟ್ ಅಂಡ್ ಶುಗರ್, ದೇ ಆರ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾವೆ, ಕರಿಗಿ ಬಿಡ್ತಾವೆ. ಸೊ ನೀರಿನ ಕೂಡ ಒಂದಾಗ್ಬಿಡ್ತಾವೆ, ನೀರೊಳಗೆ ಒಂದಾಗ್ಬಿಡ್ತಾವೆ. ದೇ ವಿಲ್ ಬಿ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಅತ್ತಾರ, ಕರಗುದಕ್ಕೆ ಡಿಸಾಲ್ವ್ಡ್ ಅತ್ತಾರ, or disappear ಆಗ್ತಾವ. They will be completely dissolved or disappeared in water. We say that these substances are soluble in water. So we will call, or we say that these substances are soluble in water. ಈ substances water soluble ಅದಾವು ಅಂತ ನಾವು ಹೇಳ್ತೀವಿ. Other substances do not mix with water and do not disappear even after we stir for a long time. In ಉಳಿದ substances they do not disappear even after we stir for a long time. ನಾವು ಲಾಂಗ್ ಟೈಮ್ ಮಟ್ಟ ಸ್ಟಿರ್ ಮಾಡಿದೀವಿ ಅಂದ್ರೂ ಕೂಡ ಅವು ಡಿಸಪಿಯರ್ ಆಗುವುದಿಲ್ಲ. ದೀಸ್ ಸಬ್ಸ್ಟೆನ್ಸಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಈ ಸಬ್ಸ್ಟೆನ್ಸಸ್ ಏನಂತೀವಿ ನಾವು, ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಕರಿತೀವಿ. ವಾಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ವಾಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿ ಒಳಗೆ ಏನ್ ಮಾಡ್ತದ, ವಾಟರ್ ಇಂಪಾರ್ಟೆಂಟ್ ರೋಲ್ ಕ್ರಿಯೇಟ್ ಮಾಡ್ತದ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ಓಕೆ, ಬಿಕಾಸ್ ಇಟ್ ಕ್ಯಾನ್ ಡಿಸಾಲ್ವ್ ಅ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್. ಅದೇನ್ ಮಾಡ್ತದ, ಇಟ್ ಕ್ಯಾನ್ ಡಿಸಾಲ್ವ್ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್. ಅದು ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ಅನ್ನು ಡಿಸಾಲ್ವ್ ಮಾಡ್ಕೋತದ. ಟು ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್. ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್. ಲಿಕ್ವಿಡ್ ಕೂಡ ಡಿಸಾಲ್ವ್, ವಾಟರ್ ಡಿಸಾಲ್ವ್ ಆಗ್ತಾವಣ ಅಂತ ಹೇಳಿ ಕೇಳ್ತಿದ್ದಾರೆ ಅವರು. ಓಕೆ, ಎಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯಾವ ಕರಗಂಗಿಲ್ಲ, ದೋಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಯಾವ ಕರಗ್ತಾವು, ದೋಸ್ ಆರ್ ಸೊಲ್ಯೂಬಲ್ ಇನ್ ವಾಟರ್. ಸೊ ಆಕ್ಟಿವಿಟಿ 4 ನೋಡಿದ್ದೀನೋ ನಿಮ್ಗೆ ಗೊತ್ತಾಗ್ತದೆ, ಈ ವೆರಿ ಈಸಿ. ನೀರೊಳಗೆ ಕರಗು ಗೊತ್ತದವ ನಿಮ್ಗೆ, ಅವು ದೋಸ್ ಆರ್ ಸೊಲ್ಯೂಬಲ್ ಇನ್ ವಾಟರ್. ಕರಗಲಾರ್ದು ಗೊತ್ತದ, ದೋಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಅದು ಪ್ರಾಪರ್ಟಿ. ಈ ಪ್ರಾಪರ್ಟಿ ಮೇಲೂ ಗ್ರೂಪ್ ಮಾಡ್ಬೋದಿಲ್ಲ ನಾವು, ಹೌದಲ್ಲ. ನೀರೊಳಗೆ ಕರಗುವುದನ್ನು ಒಂದು ಗ್ರೂಪ್ ಮಾಡ್ಬೋದು, ಕರಗಲಾರ್ದನ್ನು ಒಂದು ಗ್ರೂಪ್ ಮಾಡ್ಬೋದು. ದ ಮಟೀರಿಯಲ್ಸ್ ವಿಚ್ ಆರ್ ಸೊಲ್ಯೂಬಲ್ ಇನ್ ವಾಟರ್, ಐ ಕ್ಯಾನ್ ಮೇಕ್ ದೆಮ್ ಒನ್ ಗ್ರೂಪ್. ದ ಮಟೀರಿಯಲ್ಸ್ ವಿಚ್ ಆರ್ ನಾಟ್ ಸೊಲ್ಯೂಬಲ್ ಇನ್ ವಾಟರ್, ಐ ಕ್ಯಾನ್ ಮೇಕ್ ದೆಮ್ ಅನದರ್ ಗ್ರೂಪ್. ಸೊ ವಿ ಕ್ಯಾನ್ ಡೂ ದಿಸ್ ನೋ, ವೆರಿ ಮಚ್ ಈಸಿ. ಸೊ ಮುಂದೆ ಇದರ ಬಗ್ಗೆ ಮೊದಲ ಹಾರ್ಡ್ನೆಸ್ ಮಾಡಿ ನೋಡ್ಬೋದು. ದ ಮಟೀರಿಯಲ್ಸ್ ವಿಚ್ ಆರ್ ಹ್ಯಾವಿಂಗ್ ವೆರಿ ಮಚ್ ಹಾರ್ಡ್ನೆಸ್, ಒನ್ ಗ್ರೂಪ್. ವಿಚ್ ಆರ್ ವೆರಿ ಸಾಫ್ಟ್, ಅದರ್ ಗ್ರೂಪ್. ಅಪಿಯರೆನ್ಸ್ ವಿಚ್ ಆರ್ ಹ್ಯಾವಿಂಗ್ ಶೈನಿ ಸರ್ಫೇಸ್, ಒನ್ ಗ್ರೂಪ್. ವಿಚ್ ಆರ್ ನಾಟ್ ಹ್ಯಾವಿಂಗ್ ಶೈನಿ ಸರ್ಫೇಸ್, ಅದರ್ ಗ್ರೂಪ್. ಸೊ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ಯಾವು, ಅಪಿಯರೆನ್ಸ್, ಹಾರ್ಡ್ನೆಸ್, ಸೊಲ್ಯೂಬಲ್ ಆರ್ ಇನ್ಸೊಲ್ಯೂಬಲ್. ಸೊ ದೀಸ್ ಒನ್ ವಿ ಆರ್ ಡಿಸ್ಕಸಿಂಗ್ ನಾವು. ಸೊ ಇಷ್ಟಾದ್ರೆ ಓಕೆ. ಆಕ್ಟಿವಿಟಿ 5 ನಾಳೆ ನೋಡುನು. ಮುಂದೆ ಇದ್ರದ್ದು ಎಕ್ಸಸೈಸಸ್ ನೋಡುನು. ಕೀವರ್ಡ್ಸ್ ಬರೀಲಿಕ್ಕೆ ಕಲೀರಿ, ಸಮರಿ ಬರೀರಿ, ಎಕ್ಸಸೈಸಸ್ ಪರ್ಫೆಕ್ಟ್ ಮಾಡ್ರಿ. ಸೊ ಸಾಧ್ಯ ಆದ್ರೆ ನೋಟ್ಸ್ ಸಾಧ್ಯ ಆದ್ರೆ ಲಾಸ್ಟ್ ಇಯರ್ ಯಾರು ಬರ್ದಿದ್ರು ಅಂದ್ರೆ ಅವ್ರು ನೋಡ್ರಿ, ಅಥವಾ ಬೆಟರ್ ನೀವು ಯು ಕ್ಯಾನ್ ಗೋ ಟು ಗೂಗಲ್ಗೆ 6th ನೋಟ್ಸ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು. ಬಟ್ ಸ್ಟಿಲ್ ಇಫ್ ಯು ವಾಂಟೆಡ್ ದ ನೋಟ್ಸ್, ಜಸ್ಟ್ ಗೋ ಟು ಗೂಗಲ್, ರೈಟ್ ದಿಸ್ ಚಾಪ್ಟರ್ ನೇಮ್, ವಿಚ್ ಎವರ್ ಚಾಪ್ಟರ್ ಯು ವಾಂಟ್, ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್ಸ್. ಯು ರೈಟ್ ದ ಚಾಪ್ಟರ್ ನೇಮ್ and write notes. You will get lot of notes there. From that you can refer, or you can refer from Play Store also. You can go to Play Store, Classics, Science, NCERT notes. You will get the notes also there. But I think for 6th, I think notes is not that much needed. You just concentrate on the exercise, keywords and summary. Summary itself is a notes. Why you want notes again? So I will tell you, write you to keywords, summary in homework, and exercise you will be writing as homework in Fairbook only. So no need to worry about that. So remaining things we can see in the next class. So that is activity 5. Thank you.